ನಮಸ್ಕಾರ. ನಾವಿವತ್ತು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗಿರುವಂತಹ ಬಿಡದಿ ಏರಿಯಾದಲ್ಲಿದ್ದೀವಿ. ಬೆಂಗಳೂರಿನಲ್ಲಿ ನಮ್ಮದೇ ಆದಂತಹ ಮನೆ ಇರಬೇಕು, ನಮ್ಮದೇ ಆದಂತಹ ಸೈಟ್ ಇರಬೇಕು, ಪ್ರಾಪರ್ಟಿ ಇರಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಕಾಣುವಂತಹ ಕನಸು. ಆದ್ರೆ ಅಂಥ ಪ್ರಾಪರ್ಟಿಗಳು ಇತ್ತೀಚಿನ ದಿನಗಳಲ್ಲಿ ಸಿಗೋದೇ ತುಂಬಾ ಅಪರೂಪ ಆಗಿದೆ. ಯಾಕೆಂದ್ರೆ ಬರುವಂತಹ ಆದಾಯ, ಕಮಿಟ್ಮೆಂಟ್ಸ್ ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಎಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಫೋರ್ಡ್ ಮಾಡೋಕೆ ಸಿಗುವಂತಹ ಪ್ರಾಪರ್ಟೀಸ್ಗಳೇ ತುಂಬಾ ಅಪರೂಪ ಆಗಿ ಹೋಗಿದೆ. ಆದ್ರೆ ನಾನಿವತ್ತು ಅಂಥ ಒಂದು ಪ್ರಾಪರ್ಟಿ ಲ್ಯಾಂಡ್ ಅಲ್ಲಿ ಇದ್ದೀನಿ. ಬೆಂಗಳೂರಿನ ಬಿಡದಿಯಲ್ಲಿ ಬರುವಂತಹ ಅಂದ್ರೆ ಬಿಡದಿ ಮೇನ್ ರೋಡ್ ಇಂದ ರೈಟ್ಗೆ 400 ಮೀಟರ್ಸ್, ಕೇವಲ ಮೇನ್ ರೋಡ್ ಇಂದ ರೈಟ್ ತಗೊಂಡ್ರೆ ಸಿಗುವಂತಹ ಪ್ರಾಪರ್ಟಿ ಇದು. ನಿಶ್ಚಿತ ಪ್ರಾಪರ್ಟೀಸ್ ಅವರ SDP ಮೀಡೌಸ್ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಪ್ರೀಮಿಯಂ ಸೈಟ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ನಿಶ್ಚಿತ ಪ್ರಾಪರ್ಟೀಸ್ ಅವರ SDP ಮೀಡೌಸ್ ಪ್ರಾಜೆಕ್ಟ್ ಅಡಿಯಲ್ಲಿ ಬರುವಂತಹ ಪ್ರಾಜೆಕ್ಟ್ ಲ್ಯಾಂಡ್ ಅಲ್ಲಿ ನಾವಿವತ್ತಿದ್ದೀವಿ. ಸಾಮಾನ್ಯವಾಗಿ ನಾವು ಯಾವುದೇ ಪ್ರಾಪರ್ಟಿಯನ್ನ ಖರೀದಿ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ನೋಡೋದು ಲೊಕ್ಯಾಲಿಟಿ. ಸೊ ಲೊಕ್ಯಾಲಿಟಿ ಅಂತ ಬಂದಾಗ ಬಿಡದಿ ಹೇಳೋ ಮಾತೇ ಇಲ್ಲ. ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಇದು, ಟೆಕ್ ಹಬ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಬಿಡದಿ ಅಂತ ಒಂದು ಏರಿಯಾದಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರುವಂತಹ ಬಿಡದಿ ಏರಿಯಾದಲ್ಲಿ ಈ ಒಂದು ಲ್ಯಾಂಡ್ ಸಿಗ್ತಾ ಇರೋದು ತುಂಬಾನೇ ಅಪರೂಪ. ಸೊ ಈ ಒಂದು ಮಹತ್ವದ ಪ್ರಾಜೆಕ್ಟ್ ಅಡಿಯಲ್ಲಿ ಸಿಗ್ತಾ ಇದೆ. ಬಿಡದಿಯಿಂದ ಕೇವಲ ಅಂದ್ರೆ ಬಿಡದಿ ಮೇನ್ ರೋಡ್ ಏನಿದೆ ಕೇವಲ ಅರ್ಧ ಕಿಲೋಮೀಟರ್ನಷ್ಟು ಇದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅದರಿಂದ ಕೇವಲ ಅರ್ಧ ಕಿಲೋಮೀಟರ್ನಷ್ಟು ಜಾಗ ಇದರಲ್ಲಿದೆ. ಜೊತೆಗೆ ಬಿಡದಿ ಬಸ್ ಸ್ಟ್ಯಾಂಡ್ ಕೂಡ ನಿಮಗೆ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ಜೊತೆಗೆ ಎಲ್ಲ ರೀತಿಯಾಗಿ ಅನುಕೂಲತೆಗಳು ಈ ಒಂದು ಪ್ರಾಪರ್ಟಿ ಲ್ಯಾಂಡ್ ಹತ್ರನೇ ಇರೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಇವಾಗ ಬೆಂಗಳೂರಿಂದ ಮೆಟ್ರೋ ಕೂಡ ಆಗ್ತಾ ಇದೆ. ಮೆಟ್ರೋ ಆಗ್ಬಿಟ್ರಂತೂ ಬಿಡದಿ ಸಿಟಿಗೆ ತುಂಬಾನೇ ಕನೆಕ್ಟಿವಿಟಿ ಡೆವಲಪ್ ಆಗ್ತಾ ಇದೆ. ಸೊ ಈ ಒಂದು ಪ್ರಾಪರ್ಟಿ ನಾವಿಲ್ಲೇ ನೋಡ್ತಾ ಇದ್ದೀವಿ. ಸುಮಾರು 4 ಎಕರೆಯಷ್ಟು ಜಾಗದಲ್ಲಿ ಮಾಡಿರುವಂತಹದ್ದು. ನಿಶ್ಚಿತ ಪ್ರಾಪರ್ಟೀಸ್ ಅವರ ಮೊದಲನೇ ಹಂತದ ಪ್ರಾಜೆಕ್ಟ್ ಅಲ್ಲಿ ಈಗಾಗಲೇ ಸೈಟ್ಸ್ ನ ಅವರು ಮಾಡಿ ಸೇಲ್ ಮಾಡಿದ್ದಾರೆ. ಇದು 2ನೇ ಹಂತದ ಪ್ರಾಜೆಕ್ಟ್ ಆಗಿರುತ್ತೆ. SDP ಮೀಡೌಸ್ ಪ್ರಾಜೆಕ್ಟ್ ಅಲ್ಲಿ ಪ್ರೀಮಿಯಂ ಸೈಟ್ಸ್ ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಪ್ರೀಮಿಯಂ ಪ್ರಾಜೆಕ್ಟ್ಸ್. ಇದೆಲ್ಲ ಕೂಡ ಒಂದ್ ರೀತಿಯಾಗಿ ಈ ಗೇಟೆಡ್ ಕಮ್ಯುನಿಟಿ ಅಡಿಯಲ್ಲಿ ಬರುತ್ತೆ. ಸೊ ನಿಮಗೆ ಸೆಕ್ಯೂರಿಟಿ ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ. ಈ ಸೈಟ್ಸ್ ಗಳೆಲ್ಲ ಏನಿದೆ ಇದೆಲ್ಲವೂ ಕೂಡ BMRDA ಅಪ್ರೂವಲ್ ಪಡೆದಿರುವಂತಹ ಸೈಟ್ಸ್ ಗಳಾಗಿರುತ್ತೆ. ಸೊ ಯಾವುದೇ ರೀತಿಯಾದ ನಿಮಗೆ ರಿಜಿಸ್ಟ್ರೇಷನ್ ಯಾವ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ರೆಡಿ ಟು ರಿಜಿಸ್ಟರ್ ಪ್ರಾಪರ್ಟೀಸ್ ಗಳಿದೆಲ್ಲ. ನಾಳೆನೆ ಬಂದು ನೀವು ಪ್ರಾಪರ್ಟೀಸ್ ನ ಕೊಂಡ್ಕೊಳ್ಬಹುದು. 33 ಲಕ್ಷದಿಂದ ಶುರುವಾಗುತ್ತೆ ರೇಟ್ಗಳು. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಆಲ್ರೆಡಿ ಇಲ್ಲಿ ಒಳಗಡೆ ರೋಡ್ಸ್ ಆಗಿದೆ, ಲಾನ್ಸ್ ಆಗಿದೆ. ಪ್ರತಿಯೊಂದು ಸೈಟ್ಗೂ ಇಂತಿಷ್ಟು ಗಿಡಗಳು ಕೂಡ ನೆಟ್ಟಿ ಎಲ್ಲವೂ ಕೂಡ ರೆಡಿ ಆಗಿರುವಂಥದ್ದು. ಎಲ್ಲ ಕಂಪ್ಲೀಟ್ ಆಗಿ BMRDA ರೂಲ್ಸ್ ಅಲ್ಲಿ ಏನೇನು ಬರುತ್ತೆ ಅದ್ರ ಪ್ರಕಾರ ಕಟ್ಟಿರುವಂತಹ ಲ್ಯಾಂಡ್ಸ್ ಗಳು ಇದೆಲ್ಲ. ಸೊ ಹಾಗಾಗಿ ಅಂದ್ರೆ ಈ ಲ್ಯಾಂಡ್ಸ್ ಗಳನ್ನ ನೀವು ಕೊಂಡ್ಕೊಳ್ಳೋದಕ್ಕೆ ಇವ್ರ ಕಡೆ ನಿಶ್ಚಿತ ಪ್ರಾಪರ್ಟೀಸ್ ಅವ್ರ ಕಡೆಯಿಂದಾನೇ ಲೋನ್ ಕೂಡ ಅಪ್ರೂವಲ್ ಆಗುತ್ತೆ. ಸುಮಾರು 80% ನಷ್ಟು ಲೋನ್ ಕೂಡ ಅಪ್ರೂವಲ್ ಮಾಡಿಸಿ ಕೊಡ್ತಾರೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ರೆಡಿ ಟು ಬೈ ಸೈಟ್ಗಳು. ನಿಶ್ಚಿತ ಪ್ರಾಪರ್ಟೀಸ್ ಅವರ SDP ಮೀಡೌಸ್ ಪ್ರಾಜೆಕ್ಟ್ ಅಡಿಯಲ್ಲಿ ಬರುವಂತಹ ಪ್ರಾಜೆಕ್ಟ್ ಲ್ಯಾಂಡ್ ಅಲ್ಲಿ ನಾವಿದ್ದೀವಿ. ಎಲ್ಲಾ ರೀತಿಯಾದ ಸೈಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. 2040 ಆಗಿರಬಹುದು, 3040, 3050 ಸೈಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಹೇಗೆ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಯಾವ ರೀತಿಯಾದ ಡಾಕ್ಯುಮೆಂಟೇಶನ್ ಪ್ರೊಸೀಜರ್ ಇರುತ್ತೆ, ಏನ್ ರೇಟ್ ಇರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ನಿಶ್ಚಿತ ಪ್ರಾಪರ್ಟೀಸ್ MD ಆಗಿರುವಂತಹ ಮಧುಸೂದನ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಗೆ ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಇದ್ದಂಗೆ ಬಿಡದಿ ತುಂಬಾನೇ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇರುವಂತಹ ಏರಿಯಾ. ಸೊ ಬಿಡದಿಲಿ ಇಷ್ಟೊಂದು ರ್ಯಾಪಿಡ್ ಆಗಿ ಬೇಡಿಕೆ ಬರುವಂತಹ ಲ್ಯಾಂಡ್ ಅಲ್ಲಿ ನಿಶ್ಚಿತ ಪ್ರಾಪರ್ಟೀಸ್ ಒಂದು ಪ್ರಾಜೆಕ್ಟ್ ನೇ ಜನ ಯಾಕೆ ಪ್ರಿಫರ್ ಮಾಡಬೇಕು ಅಂತ ನೀವು ಹೇಳೋದಾದ್ರೆ? ಮೇಡಮ್, ಮೈಸೂರು ರೋಡ್ ಅಂತ ಹೇಳಿದಾಗ ಇವಾಗ ಇತ್ತೀಚೆಗೆ ಬೆಳವಣಿಗೆಗಳೇನಾಗಿದೆ, ಬಿಡದಿ ಬಂದು ತುಂಬ ಗ್ರೋಯಿಂಗ್. ಅಂದರೆ ಇವಾಗ ನಗರಸಭೆ ಆಗ್ತಾ ಇದೆ. ಇವಾಗ ಆ್ಯಕ್ಚುಲಿ ಇರೋದು ಪುರಸಭೆ ಇದೆ, ಇವಾಗ ನಗರಸಭೆ ಆಗ್ತಾ ಇದೆ. ಇವಾಗ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂಡ ತುಂಬ ಅಂದರೆ ಆಲ್ಮೋಸ್ಟ್ ಇವಾಗ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗ್ಬೋದು. ಇವಾಗ ಇದು ಬಿಡದಿ ಕೂಡ ಗ್ರೇಟರ್ ಬೆಂಗಳೂರು. ಇವಾಗ ನಮ್ಮದು ಡೆವಲಪ್ಮೆಂಟ್ ಆಗಲಿ ಪೆಂಡಿಂಗ್ ಯಾವುದೂ ಇಲ್ಲ, ಫುಲ್ 100% ಡೆವಲಪ್ಮೆಂಟ್ ಆಗಿದೆ. ಇವಾಗ ನಮ್ಮದು ಸೆಕ್ಯೂರಿಟಿ ರೂಮು ಆರ್ಚು
ಅದು 2 ಪೆಂಡಿಂಗ್ ವರ್ಕ್ ನಡೀತಾ ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಕಂಪ್ಲೀಟ್ 100% ಡೆವಲಪ್ಮೆಂಟು ಪ್ಲಸ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಇವಾಗ ರಿಜಿಸ್ಟ್ರೇಷನ್ಗೆ ಏನು ಅಂತ ಹೇಳಿದ್ರೆ ನಮ್ಮ ಡಾಕ್ಯುಮೆಂಟೇಷನ್ದು 100% ಪಕ್ಕಾ ಕ್ಲಿಯರ್ ಟೈಟಲ್ ಇರೋದ್ರಿಂದ ಯಾವುದೇ ಕ್ಲೈಂಟ್ಸ್ ಬಂದು ಸೈಟ್ಗಳನ್ನ ನೋಡಿ ಸೆಲೆಕ್ಟ್ ಮಾಡಿ ಇವಾಗ ನಾವು ಅವ್ರ ಸೈಟ್ ಸೆಲೆಕ್ಟ್ ಮಾಡಿದ ನಂತರ ಅವ್ರಿಗೋಸ್ಕರ ನಾವು ಏನು ರಿಸರ್ವ್ ಮಾಡಬೇಕು ಅದಕ್ಕೋಸ್ಕರ ನಾವು ಒಂದು ಬೇಸಿಕ್ ಒಂದು ಟೋಕನ್ ಅಡ್ವಾನ್ಸ್ ಥರ ಒಂದು 10,000 ತೊಗೋತೀವಿ. ಅದಾದ ನಂತರ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀವಿ. ಅವ್ರು ಲೀಗಲ್ ಚೆಕ್ ಮಾಡಿಕೊಂಡು ಅದಾದ ನಂತರ ಅಗ್ರಿಮೆಂಟ್ ಮಾಡಿಕೊಂಡು 80%ವರೆಗೂ ಲೋನ್ ಆಗುತ್ತೆ. ಲೋನ್ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸರ್, ನೀವು ಇದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳಿದ್ರಿ. ಸೊ ಇದರ ಮೇಂಟೆನೆನ್ಸ್ ಯಾರ ಅಂಡರ್ ಬರುತ್ತೆ? ಮುಂದೆ ಅಸೋಸಿಯೇಷನ್ ಇರುತ್ತಾ ಅದಕ್ಕೆ ಸಪ್ರೇಟ್ ಆಗಿ, ಅಥವಾ ಬಿಲ್ಡರೇ ಅದರ ಹೊಣೆಗಾರಿಕೆ ಹೊರ್ತಾರೆ? ಮೇಡಮ್, ಅಪ್ ಟು 1 ಇಯರ್ವರೆಗೂ ನಾವು ಮೇಂಟೆನೆನ್ಸ್ ಮಾಡಿಕೊಡ್ತೀವಿ. ಅದು ಸೆಕ್ಯೂರಿಟಿ ಆಗಲಿ ಅಥವಾ ಗಾರ್ಡನಿಂಗ್ ಆಗಲಿ ಪ್ರತಿಯೊಂದು ನಾವು ನೋಡ್ಕೋತೀವಿ. ಆಫ್ಟರ್ 1 ಇಯರು ಅಸೋಸಿಯೇಷನ್ನ ಫಾರ್ಮ್ ಮಾಡಿ ಎಲ್ಲರನ್ನೂ ಒಂದು ಗೆಟ್ ಟುಗೆದರ್ ಥರ ಇನ್ವೈಟ್ ಮಾಡಿ ಅದಾದ ನಂತರ ಎಲ್ಲರದು ಒಂದು ಒಮ್ಮತ ನಿರ್ಧಾರ ತಗೊಂಡು ಅದು ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ ಮೇಡಮ್. ಇದರ ಸ್ಪೆಷಾಲಿಟಿನೇ ಏನಂದ್ರೆ ಎಲ್ಲ ಮಿಡಲ್ ಕ್ಲಾಸ್ ಅವರು ಅಫೋರ್ಡ್ ಮಾಡ್ಬೋದು ಅಂತ, ಅಂದ್ರೆ ಅತಿ ಕಡಿಮೆ ದರದಲ್ಲಿ ಸಿಗ್ತಾ ಇರುವಂಥ ಇಂಥ ಮೇಜರ್ ಏರಿಯಾದಲ್ಲಿ ಸಿಗ್ತಿರೋಂಥ ಒಂದು ಪ್ರಾಜೆಕ್ಟ್ ಇದು. ಸೊ ಇದರ ರೇಟ್ಸ್ ಯಾವ ರೀತಿ ಆಗಿರುತ್ತೆ? ಮೇಡಮ್, ನಾವು ತುಂಬ ಜಾಸ್ತಿ ಹೇಳಿ ಅಥವಾ ತುಂಬ ನೆಗೋಷಿಯೇಷನು ಅಥವಾ ಡಿಸ್ಕೌಂಟ್ಸು ಆಫರ್ಗಳು ಆ ಥರ ಸಿಕ್ಕಾಪಟ್ಟೆ ಇದು ಮಾಡಿಲ್ಲ. ನಾವೊಂದು ಕ್ವಾಲಿಟಿ ಪ್ರಾಡಕ್ಟ್ ಅಥವಾ ಕ್ವಾಲಿಟಿ ಪ್ಲಾಟ್ಸ್ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪ್ರೈಸ್ ಕೂಡ ಅದೇ ರೀತಿ ಒಂದು ಸ್ಟ್ಯಾಂಡರ್ಡಲ್ಲಿ ನಾವು ಸೆಟ್ ಮಾಡಿಕೊಂಡು 3,800 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾಡಿದ್ದೀವಿ. ಡಿಪೆಂಡ್ ಅಪಾನ್ ಅವ್ರ ಪೇಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಮೇಡಮ್. ಅಂದರೆ ಈಗ ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಒಂದು ಪ್ರಾಪರ್ಟಿ ಸೆಕ್ಯೂರಿಟಿ ಒಂದು ಕಡೆ ಆದರೆ, ಸುಮಾರು ಜನ ಈಗ ಬೆಂಗಳೂರಲ್ಲಿ ನಿಮಗೆ ಗೊತ್ತೇ ಇದೆ, ಗ್ರೋಯಿಂಗ್ ರಿಯಲ್ ಎಸ್ಟೇಟ್ ತುಂಬ ಜನ ಮೋಸ ಹೋದವರು ಸಾಕಷ್ಟು ಜನ ಇದ್ದಾರೆ. ಸೊ ಯಾವ ರೀತಿಯಾಗಿ ಒಂದು ಪ್ರಾಪರ್ಟಿನ ನಂಬೋದು, ಅಂದರೆ ಅದರ ಸೆಕ್ಯೂರಿಟಿ ಬಗ್ಗೆ, ಶ್ಯೂರಿಟಿ ಬಗ್ಗೆ ಏನು ಹೇಳ್ತೀವಿ? ಮೇಡಮ್, ಇವಾಗ ಸೆಕ್ಯೂರಿಟಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಸೆಕ್ಯೂರಿಟಿ ಬಗ್ಗೆ ಅಂತ ಹೇಳಿದ್ರೆ ನಾವು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತವನೇ. ನನಗೂ ಕೂಡ ಆಸೆಗಳಿರುತ್ತೆ, ನಾನು ಸ್ವಂತ ಮನೆ ಮಾಡ್ಕೋಬೇಕು ಅಂತ. ಅದೇ ಥರ ಬೇರೆ ಎಲ್ಲರಿಗೂ ಇರುತ್ತೆ. ಹಾಗೆ ಬೇರೆ ಎಲ್ಲರಿಗೂ ಇರುತ್ತೆ. ಅದೇ ಥರ ಅವ್ರದ್ದು ಒಂದು ಕನಸಿನ ಮನೆ ಕಟ್ಕೋಬೇಕು ಅಂತ ಆಸೆ ಇರುತ್ತೆ. ಬಟ್ ಅದೇ ಆಸೆನ ನಾವು ಬಂಡವಾಳ ಮಾಡಿಕೊಂಡು ಅವ್ರಿಗೆ ನಾವು ಒಂದು ಅನ್ಯಾಯ ಆಗಬಾರ್ದು, ಆ ರೀತಿ ನಾವು ಪ್ಲ್ಯಾನ್ ಮಾಡಿ ಇವಾಗ ಪ್ರತಿಯೊಂದೂ ಒಂದು ಟ್ರಾನ್ಸಾಕ್ಷನ್ ಆಗಲಿ ಪ್ರತಿಯೊಂದೂ ನಾವು ಫುಲ್ ಕಂಪ್ಲೀಟ್ ಟ್ರಾನ್ಸ್ಪರೆಂಟಾಗಿ ನಾವು ಅವ್ರಿಗೆ ಸೈಟ್ ರಿಜಿಸ್ಟ್ರೇಷನ್ ಆಗಿ ಅವ್ರ ಕೈಗೆ ಖಾತಾ ತಲುಪೋವರೆಗೂ ಅವ್ರ ಜೊತೆ ನಾವು ಇರ್ತೀವಿ. ಇವಾಗ ಬ್ಯಾಂಕ್ ಪ್ರೊಸೆಸಿಂಗ್ ಆಗಲಿ ಪ್ರತಿಯೊಂದೂ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಸರ್ವಿಸ್ ಕೊಡ್ತೀವಿ. ಇನ್ಕ್ಲೂಡಿಂಗ್ ಅವರು ರಿಜಿಸ್ಟ್ರೇಷನ್ ಆಗಿ ಖಾತಾ ಆಗೋವರೆಗೂ ಅವ್ರ ಜೊತೇಲಿ ಇರ್ತೀವಿ. ಮತ್ತು ಅವ್ರಿಗೆ ಯಾವ ರೀತಿ ಫೀಲಿಂಗ್ ಮಾಡಬೇಕು ಅಂದರೆ, ಒಂದು ಪ್ರಾಪರ್ಟಿ ತೊಗೊಳ್ಳೋದು ಅಂದರೆ ಒಂಥರ ಕಿರಿಕಿರಿ, ಒಂಥರ ಟೆನ್ಷನ್ನು, ತುಂಬ ಒಂಥರ ಭಯದ ವಾತಾವರಣ ಇರುತ್ತೆ. ಅದನ್ನೆಲ್ಲ ಹೋಗ್ಲಾಡಿಸಿ ಒಂದು ಶಾಪಿಂಗ್ ಮಾಲ್ಗೆ ಹೋದಾಗ ಒಂದು ಸ್ಟ್ಯಾಂಡರ್ಡಾಗಿ ಒಂದು ಪರ್ಚೇಸಿಂಗ್ ಯಾವ ರೀತಿ ಮಾಡ್ಕೊಂಡು ಬರ್ತಾರೋ ಅದೇ ರೀತಿ ಸಿಂಪಲ್ ವೇನಲ್ಲಿ ನಮ್ಮ ಹತ್ರ ಪ್ರಾಪರ್ಟಿನ ಬೈ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು ಅಂತೇಳಿ ನಾವು ಒಂದು ಎಥಿಕ್ಸ್ ಇಟ್ಕೊಂಡು ನಾವು ಒಂದು ಮಾಡ್ತಾಯಿದ್ದೀವಿ. ನಿಶ್ಚಿತ ಪ್ರಾಪರ್ಟೀಸ್ ಅವರ SDP ಮೀಡೋಸ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಬರುವಂತಹ ಎಲ್ಲ ಡೀಟೇಲ್ಸ್. ಸೊ ನೀವು ಕೂಡ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.